ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ನಿನ್ನೆ ಈ ಒಂದು ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂತೆ ಜನರಲ್ಲಿ ನಂಬಿಕೆ, ಗೌರವ ಮುಂದುವರಿಯಬೇಕು, ವಿಶ್ವಾಸ ಮುಂದುವರಿಯಬೇಕು ಅಂತಾದರೆ ಯಾವ ಒಂದು ವ್ಯವಸ್ಥೆಗಳನ್ನು ಬದಲಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ನನ್ನದೇ ಆದಂತಹ ಒಂದು ಅನುಭವವನ್ನು, ವೈಯಕ್ತಿಕ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೆ. ಅದು ಭಾಗ 1 ಅಂತ ಕೂಡ ಹಾಕಿದ್ದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಮತ್ತಷ್ಟು ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಒಟ್ಟಾರೆ ಈ ವಿಡಿಯೋದ ಉದ್ದೇಶ ಏನು? ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಕಕ್ಷಿದಾರರುಗಳಿಗೆ ಶೀಘ್ರಗತಿಯಲ್ಲಿ ನ್ಯಾಯದಾನ ಆಗಬೇಕು, ಹಾಗೂ ನ್ಯಾಯಾಲಯಗಳು ಗೌರವವನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು ಕಾಪಾಡಿಕೊಂಡು ಹೋಗಬೇಕು, ಹಾಗೂ ನ್ಯಾಯಾಧೀಶರುಗಳ ಮೇಲೆಯೂ ಹಲವಾರು ಒತ್ತಡಗಳು ಉಂಟು, ಆ ಒತ್ತಡಗಳು ಬಗೆಹರಿಯಬೇಕು ಎಂಬುದೇ ನನ್ನ ಒಟ್ಟಾರೆ ವಿಡಿಯೋದ ಉದ್ದೇಶ ಆಗಿದೆ. ಇವತ್ತು ಮುಂದುವರಿಸಿ ಮಾತಾಡ್ತೇನೆ. ನೋಡಿ, ನ್ಯಾಯಾಧೀಶರ ಒಂದು ವರ್ಕ್ಲೋಡ್ ಹೇಗಿದೆ ಇವತ್ತು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಮಾತಾಡಬೇಕಾಗುತ್ತೆ. ನ್ಯಾಯಾಧೀಶರು ನೋಡಿ, ಉದಾಹರಣೆಗೆ ನಮ್ಮ ಹೈಕೋರ್ಟಿನಲ್ಲಿ 34 ಬೆಂಚ್ಗಳಿದೆ. ಅದರಲ್ಲಿ ಸರಿಸುಮಾರು 27 ಬೆಂಚ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಮಿಕ್ಕ ಕೆಲವು ಬೆಂಚ್ಗಳು ಅಮಾಲ್ಗಮೇಟ್ ಆಗಿ ಅಥವಾ ಟ್ರೈನಿಂಗ್ ಜಡ್ಜಸ್ ಅಂತ ಮಾಡಿಕೊಂಡು ಕೆಲವು ಸಿಂಗಲ್ ಬೆಂಚ್ಗಳು ಖಾಲಿ ಇರುತ್ತೆ. ಜುಡಿಷಿಯಲ್ ಆಗಿ ಬೆಂಚ್ಗಳ ಜೊತೆಗೆ ಅವರು ಕೂಡ ಕೂತಿರ್ತಾರೆ. ಅದರಿಂದ ಕೆಲವು ಬೆಂಚ್ಗಳು ಖಾಲಿ ಕೂಡ ಇದೆ. ಮತ್ತು ನ್ಯಾಯಾಧೀಶರ ರಿಕ್ರೂಟ್ಮೆಂಟ್ ಹೈಯರ್ ಕೂಡ ಆಗಬೇಕಾಗಿದೆ. ಇರಲಿ, ಇಲ್ಲಿ ಕೆಲವು ಬೆಂಚ್ಗಳು 3 ಗಂಟೆಗೆ ಕೆಲವು ಕೆಲಸಗಳನ್ನು ಮುಗಿಸಿಕೊಂಡು ಆರಾಮಾಗಿ ಕೆಲವು ಬೆಂಚ್ಗಳ ಒಂದು ನ್ಯಾಯಾಧೀಶರುಗಳು ಇರ್ತಾರೆ. ಅವರಿಗೆ ಹೆಚ್ಚು ಒತ್ತಡ ಇರೋದಿಲ್ಲ. ಕೆಲವು ಬೆಂಚ್ಗಳು ಅಂದರೆ ಒಂದು 4-5-6 ಬೆಂಚ್ಗಳು ಬಹಳ ಒತ್ತಡವನ್ನು ಅನುಭವಿಸ್ತಾ ಇರೋದು ನಾವು ನೋಡ್ತಾ ಇದ್ದೇನೆ. ಅವರು ಬೆಳಗ್ಗೆ ಬಂದು ಕೂತ್ರೆ ಸರಿಸುಮಾರು 6 ಗಂಟೆ 6:30ವರೆಗೂ ಕೂಡ, ಕೆಲವೊಮ್ಮೆ ವಿಶೇಷ ಸಂದರ್ಭಗಳಲ್ಲಿ 7 ಗಂಟೆಯವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸೋದುಂಟು. ನ್ಯಾಯಾಧೀಶರ ಆ ಒಂದು ಪರಿಶ್ರಮಕ್ಕೆ ಶ್ಲಾಘನೆ ಕೂಡ ಇದ್ದೇ ಇರುತ್ತೆ. ಆದರೆ ನಾನು ಇಲ್ಲಿ ಹೇಳಕ್ಕೆ ಬಯಸಿರೋದು, ಈ ಓವರ್ ಬರ್ಡನ್ನು ಯಾಕೆ ಬೇಕು ನ್ಯಾಯಾಧೀಶರಿಗೆ ಆಗಲಿ? ನೋಡಿ, ನಮ್ಮಲ್ಲಿ ಒಂದು ಕಾರ್ಮಿಕ ಅಂತ ಹೇಳಿದ್ರು ಕೂಡ ಆತನಿಗೆ ಒಂದು 8 ಗಂಟೆ ಕೆಲಸವನ್ನು ನೀವು ಕೊಡಬೇಕು, ಒಳ್ಳೆಯ ವಾತಾವರಣವನ್ನು ಕೊಡಬೇಕು, ಮುಕ್ತವಾದಂತಹ ವಾತಾವರಣ ಇರಬೇಕು. ಅಂತಹ ಒಂದು ವಾತಾವರಣದಲ್ಲಿ ಆತ ಅತಿ ಹೆಚ್ಚು ದಕ್ಷನಾಗಿ ಕೆಲಸವನ್ನು ನಿರ್ವಹಿಸಬಲ್ಲ ಅಲ್ವೇ? ಹಾಗೆ ಒಂದು ಕಾರ್ಮಿಕನಿಗೆ ನ್ಯಾಯ ಇದ್ದ ಮೇಲೆ, ಕಾನೂನು ಇದ್ದ ಮೇಲೆ, ಈ ಕಾನೂನನ್ನು ನಿರ್ವಹಿಸಿದ ಆ ಒಂದು ರಕ್ಷಣೆಯನ್ನು ಮಾಡುವಂತಹ ನ್ಯಾಯಾಧೀಶರುಗಳಿಗೆ ಯಾಕೆ ಹೆಚ್ಚಿನ ಒತ್ತಡವನ್ನು ಕೊಡ್ತಾ ಇದೆ, ಹಾಗೂ ಯಾಕೆ ಈ ನ್ಯಾಯಾಧೀಶರು ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳಬೇಕು ಎಂಬುದು ಕೂಡ ನನ್ನ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ಆಸಕ್ತಿಯಿಂದ ಮಾಡುವುದು ಬೇರೆ, ಒತ್ತಡದಿಂದ ಮಾಡುವುದು ಬೇರೆ ಕೆಲಸಗಳು. ನೋಡಿ, ಬ್ರಿಟಿಷರ ಕಾಲದಿಂದನೂ ಕೂಡ ಈ ಒಂದು ನ್ಯಾಯಾಧೀಶರುಗಳು ಕೇಸಿಗೆ ಸಂಬಂಧಪಟ್ಟಂತೆ ಫೈಲ್ಸ್ಗಳನ್ನು ಮನೆಗಳಿಗೆ ತೆಗೆದುಕೊಂಡು ಹೋಗಿ ಅವರು ಅದನ್ನೆಲ್ಲ ಸ್ಟಡಿ ಮಾಡಿ ನಂತರ ಬೆಂಚಿಗೆ ಬಂದು ಅವರು ಆ ಕೇಸುಗಳನ್ನು ನೋಡುವಂತಹ ಪದ್ಧತಿ ಮೊದಲಿಂದನೂ ಇದೆ. ಆದರೆ ನಾನು ವೈಯಕ್ತಿಕವಾಗಿ ನೋಡ್ತೇನೆ, ನ್ಯಾಯಾಧೀಶರಿಗೂ ಕೂಡ ಒಂದು ವೈಯಕ್ತಿಕವಾದಂತಹ ಒಂದು ಜೀವನ, ಒಂದು ಸ್ಪೇಸ್ ಅನ್ನೋದು, ಒಂದು ಪರ್ಸನಲ್ ಸ್ಪೇಸ್ ಅನ್ನೋದು ಇರಬೇಕಾಗುತ್ತೆ. ಅದನ್ನು ಬಿಟ್ಟು ಬೆಳಗ್ಗೆ ನೀವು 10 ಗಂಟೆಗೆ ಬಂದುಬಿಡಿ, 9 ಗಂಟೆಗೆ ಆಫೀಸಿಗೆ ಬನ್ನಿ, ಸಂಜೆ 6 ಗಂಟೆವರೆಗೂ, 5 ಗಂಟೆವರೆಗೂ, 6 ಗಂಟೆವರೆಗೂ ಕೆಲಸ ಮಾಡಿ, ನಂತರ ಫೈಲ್ಸ್ಗಳನ್ನೆಲ್ಲ ತೊಗೊಂಡು ಮನೆಗೆ ಹೋಗಿ ಅಲ್ಲಿ ಓದಿ, ಮತ್ತು ಆವಾಗವಾಗ ವೆಕೇಷನ್ಗಳಲ್ಲೂ ಕೂಡ ಫೈಲ್ಸ್ಗಳನ್ನ ಓದಿ ಆರ್ಡ್ರ್ ಬರೀರಿ. ಈ ರೀತಿಯಾಗಿ 12 ಗಂಟೆ 14 ಗಂಟೆ ಕಾರ್ಯನಿರತರಾಗಿರ್ತಕ್ಕಂತಹ ನ್ಯಾಯಾಧೀಶರುಗಳು ಕೂಡ ನಮ್ಮಲ್ಲಿ ಇದ್ದಾರೆ. ಯಾಕೆ ಈ ಒಂದು ಒತ್ತಡ ಅವರ ಮೇಲೆ ಅಂತ ನಾನು ಕೇಳ್ತಾ ಇರೋದು. ಪ್ರತಿಯೊಬ್ಬರೂ ಒಂದು ಕೆಲಸವನ್ನು ಮಾಡುವುದು ಯಾಕೆ? ಒಂದು ಸಂಪಾದನೆಯನ್ನು ಮಾಡಿ, ಒಂದು ನ್ಯಾಯದ ಚೌಕಟ್ಟಿನಲ್ಲಿ ಸಂಪಾದನೆಯನ್ನು ಗಳಿಸಿ ಒಂದು ನೆಮ್ಮದಿಯುತವಾದಂತಹ ಜೀವನವನ್ನು ಕಟ್ಟಿಕೊಳ್ಳಬೇಕು ಅನ್ನೋ ಉದ್ದೇಶ. ಮತ್ತು ಅವರವರ
ವೃತ್ತಿಗೆ ತಕ್ಕ ಹಾಗೆ ಅವರು ಕೆಲಸಗಳನ್ನು ನಿರ್ವಹಿಸ್ತಾ ತಮ್ಮದೇ ಆದ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು, ಸಮಾಜಮುಖಿ ಕೆಲಸಗಳು ಆಗಬೇಕು ಅಂತ. ಈಗ ಈ ನ್ಯಾಯಾಧೀಶರು ಹೆಚ್ಚಿನ ಒತ್ತಡವನ್ನು ತೆಗೆದುಕೊಂಡ್ಬಿಟ್ರೆ ಅವರಿಂದ ನಾವು ಯಾವ ರೀತಿಯಾದಂತಹ ಒಂದು ಕ್ವಾಲಿಟಿ ವರ್ಕನ್ನು, ಅಂದರೆ ಗುಣಾತ್ಮಕವಾದಂತಹ ಒಂದು ಫಲಿತಾಂಶಗಳನ್ನು ನಾವು ಬಯಸಬಹುದಾಗಿದೆ. ಒಬ್ಬ ಸಾಮಾನ್ಯ ಕಾರ್ಮಿಕರಿಗೆ ಆ ಒಂದು 8 ಗಂಟೆ ಕೆಲಸ ಮಾಡಬೇಕು ಹೀಗೆ ಅಂತ ಇದ್ದ ಮೇಲೆ ನ್ಯಾಯಾಧೀಶರುಗಳು ಯಾಕೆ ಹೆಚ್ಚಿನ ಒತ್ತಡವನ್ನು ತಗೊಳ್ತಾ ಇದ್ದಾರೆ? ನ್ಯಾಯಾಧೀಶರಿಗೆ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡುವಂತಹ ಹಕ್ಕು ಇದ್ದರೂ ಸಹ ಯಾಕೆ ಇವರು ಈ ಒತ್ತಡವನ್ನು ಅನುಭವಿಸಬೇಕು? ಬೆಳಿಗ್ಗೆ ಒಂದು 9 ಗಂಟೆಯಿಂದ 6 ಗಂಟೆ ಕೆಲಸವನ್ನು ಫಿಕ್ಸ್ ಮಾಡಿಬಿಟ್ಟು 9 ಗಂಟೆಗೆ ಕಚೇರಿಗೆ ನಿರ್ದಿಷ್ಟವಾಗಿ ಬಂದು ಒಂದು 3 ಅವರು ಅವರು ಫೈಲ್ಸ್ಗಳನ್ನು, ಅವತ್ತಿನ ಫೈಲ್ಸ್ಗಳನ್ನು ಗ್ಲ್ಯಾನ್ಸ್ ಮಾಡಿರ್ತಾರೆ, ನೋಟ್ ಮಾಡಿಸ್ಕೊಂಡಿರ್ತಾರೆ, ಕೀ ಪಾಯಿಂಟ್ಸ್ಗಳಿರುತ್ತೆ, ತಿರ್ಗ ಮತ್ತೆ ಗ್ಲ್ಯಾನ್ಸ್ ಮಾಡಿ ಅವರು 3 ಅವರು ಓದ್ಕೊಂಡು ಆಮೇಲೆ ಬೆಂಚಿಗೆ ಬರ್ಬೋದಲ್ಲ. 9ರಿಂದ ಒಂದು 12 ಗಂಟೆವರೆಗೂ 9, 10, 11, 12 3 ಅವರು ಕೆಲಸಗಳನ್ನು ಓದ್ಕೊಂಡು 12 ಗಂಟೆಗೆ ಇವರು ಬೆಂಚಿಗೆ ಬಂದು ಸಂಜೆ ಒಂದು 5:30, 6 ಗಂಟೆವರೆಗೂ ಕಾರ್ಯನಿರ್ವಹಿಸಿದ್ರೆ ಮುಗೀತಲ್ಲಿಗೆ. ಅವರ ಕೈನಲ್ಲಿ ಎಷ್ಟು ಫೈಲ್ಸ್ಗಳನ್ನು ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಗುಣಾತ್ಮಕವಾಗಿ, ಕ್ವಾಲಿಟೇಟಿವ್ ಆಗಿ, ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಕಕ್ಷಿದಾರನ ಫೈಲಿಯನ್ನು ಸರಿಯಾಗಿ ಓದಿ ಫ್ಯಾಕ್ಟ್ಸ್ಗಳನ್ನು ನೋಡಿ ನ್ಯಾಯವನ್ನು ತೀರ್ಮಾನ ಮಾಡುವಾಗ ಇಷ್ಟು ಸಮಯ ಬೇಕಾಗುತ್ತೆ. ಮತ್ತು ಎಷ್ಟು ಫೈಲ್ಸ್ಗಳನ್ನು ನಾವು ಅಲಾಟ್ ಮಾಡ್ಕೋಬೇಕಾಗುತ್ತೆ ಒಂದು ದಿನಕ್ಕೆ ಅನ್ನೋದು ಕೂಡ ನೋಡಿಕೊಂಡು ಅಲಾಟ್ಮೆಂಟ್ಗಳನ್ನು ಮಾಡ್ಕೋಬೇಕಾಗುತ್ತೆ. 6 ಗಂಟೆ ಮುಗಿದ ಮೇಲೆ ನ್ಯಾಯಾಧೀಶರಿಗೂ ಕೂಡ ರಿಲೀಫ್ ಬೇಕಾಗುತ್ತೆ, ರಿಲ್ಯಾಕ್ಸ್ ಬೇಕಾಗುತ್ತೆ, ಅವರಿಗೂ ನೆಮ್ಮದಿಯುತವಾದಂತಹ ಜೀವನ ಬೇಕಾಗುತ್ತೆ. ನ್ಯಾಯಾಧೀಶರು ಮೇಲಿಂದ ಇಳಿದು ಬಂದಿಲ್ಲ, ಅವರು ನಮ್ಮಂತೆ ಮಾನವರಾಗಿದ್ದಾರೆ, ಮನುಷ್ಯರಾಗಿದ್ದಾರೆ, ಅವರಿಗೂ ಕೂಡ ವೈಯಕ್ತಿಕವಾದಂಥ ಸ್ಪೇಸ್ ಬೇಕಾಗುತ್ತೆ. ಇದೆಲ್ಲವನ್ನು ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ, ಅಥವಾ ಸರ್ಕಾರ ಗಮನಿಸ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ ನ್ಯಾಯಾಧೀಶರು ಸರ್ಕಾರಕ್ಕೆ ನಿರ್ದೇಶನಗಳನ್ನು ಕೊಡ್ತಾ ಇಲ್ಲ? ಇದು ನನ್ನ ಪ್ರಶ್ನೆ. ತಮಗೆ ನ್ಯಾಯವನ್ನು ಒದಗಿಸಿಕೊಳ್ಳದಂತಹ ನ್ಯಾಯಾಧೀಶರು ಇತರರಿಗೆ ಹೇಗೆ ನ್ಯಾಯವನ್ನು ಕೊಡಬಲ್ಲರು ಎಂಬುದು ನನ್ನ ಪ್ರಶ್ನೆ. ಮತ್ತು ಇದು ಒತ್ತಡದಿಂದ ನಿರ್ವಹಿಸುವಂತಹ ಕೆಲಸವಲ್ಲ. ಏನೋ ಒಂದು ಶರ್ಟ್ ಹರಿದೋದ್ರೆ ಶರ್ಟ್ ಇನ್ನೊಂದು ತಗೋಬೋದು ಅನ್ನೋ ಥರ ಅಲ್ಲ. ಇದು ಒಬ್ಬ ವ್ಯಕ್ತಿಯ ಜೀವನ, ಆಸ್ತಿ ಪಾಸ್ತಿ, ಮಾನ ಮರ್ಯಾದೆ, ಹಲವಾರು ಬಹು ಮುಖ್ಯವಾದಂತಹ ವಿಷಯಗಳನ್ನು, ಅಂಶಗಳನ್ನು ಒಂದು ಮೊಕದ್ದಮೆ ಒಳಗೊಂಡಿರುತ್ತೆ. ಇದನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಿ ವಸ್ತುನಿಷ್ಠವಾಗಿ ಸಾಕ್ಷ್ಯಾಧಾರಗಳನ್ನು ಗಮನದಲ್ಲಿರಿಸಿ ನ್ಯಾಯ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ವಕೀಲರಿಗೂ ಕೂಡ ಸೂಕ್ತವಾದಂತಹ ಸಮಯವನ್ನು ನೀಡಿ ಅವರ ವಾದವನ್ನು ಆಲಿಸಿ ತೀರ್ಪನ್ನು ಕೊಡಬೇಕಾಗುತ್ತೆ. ಹಿಂದಿನ ಸಂಚಿಕೆಯಲ್ಲಿ ನಾನು ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ. ಅದೆಲ್ಲವನ್ನು ಇಲ್ಲಿ ಪುನರಾವರ್ತಿಸಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಇಲ್ಲಿ ಯಾವ ಅಂಶಗಳನ್ನು ಹೇಳಬೇಕು ಅಷ್ಟು ಮಾತ್ರ ಹೇಳ್ಕೊಂಡು ಹೋಗ್ತೇನೆ. ಹಿಂದಿನ ಸಂಚಿಕೆಯನ್ನು ಕೊನೆಗೆ ಈ ವಿಡಿಯೋ ಮುಗಿದ ಮೇಲೆ ರೆಕಮೆಂಡೇಷನಲ್ಲಿರುತ್ತೆ, ಅದನ್ನು ತಾವು ನೋಡ್ಕೋಬಹುದು. ಈ ಒತ್ತಡಗಳು ತೆಗೆದುಕೊಳ್ಳದೆ 9ರಿಂದ 6 ಗಂಟೆವರೆಗೂ ಕೆಲಸ ಮಾಡಿ ನಂತರ ನ್ಯಾಯಾಧೀಶರು ಯಾವುದೇ ಕಾರಣಕ್ಕೂ ಕೆಲಸ ಮಾಡಬಾರ್ದು. ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಜೀವನ ಇರಬೇಕು. ಈ ನಿಟ್ಟಿನಲ್ಲಿ ನ್ಯಾಯಾಲಯಗಳು ಶೀಘ್ರಗತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಿ, ಸರ್ಕಾರಕ್ಕೆ ಸೂಕ್ತವಾದಂತಹ ನಿರ್ದೇಶನಗಳನ್ನು ನೀಡಲಿ. ಮತ್ತು ಹಲವಾರು ಜಡ್ಜ್ಗಳು, ಕೆಲವು ಬೆಂಚ್ಗಳು ಖಾಲಿ ಇರುತ್ತೆ 3 ಗಂಟೆ ಅಷ್ಟರೊಳಗಡೆ, ಕೆಲವು ಬೆಂಚ್ಗಳು ಮಾತ್ರ ಬ್ಯುಸಿ ಇರುತ್ತೆ. ಅಂದರೆ ಅಲ್ಲಿ ದಟ್ ಕ್ಲಿಯರ್ಲಿ ಶೋಸ್ ದಟ್ ದರ್ ಈಸ್ ಎ ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್. ಆಡಳಿತದಲ್ಲಿ ಮತ್ತು ಕೇಸ್ ಲಿಸ್ಟ್ ಮಾಡುವಲ್ಲಿ ಅಲ್ಲಿ ಆಡಳಿತದ ಲೋಪದೋಷಗಳು ಕಂಡು ಬರ್ತಾ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಲಿಸ್ಟಿಂಗ್ ಮಾಡಲಿ, ಕೇಸುಗಳನ್ನು ಸರಿಯಾಗಿ ಅಲಾಟ್ ಮಾಡಲಿ. ಉದಾಹರಣೆಗೆ 498 ಇನ್ನಿತರ ಕೆಲವು ಕೇಸುಗಳು ಕೆಲವು ಜಸ್ಟಿಸ್ನ ಒಂದು ಕೋರ್ಟ್ ಹಾಲ್ಗೆ ಬರ್ತಾ ಇದೆ. ಕೆಲವೊಮ್ಮೆ ಪತ್ರಿಕೆಗಳಲ್ಲೂ ಕೂಡ ನಾನು ನೋಡಿದ್ದೇನೆ, ಎಷ್ಟು ಮೆಮೊಗಳನ್ನು ತರ್ತೀರಾ ನೀವು, ಎಷ್ಟು ಹಸುವಿನ ಕೆಚ್ಚಲಿನಲ್ಲಿ ಹಾಲನ್ನು ಎಷ್ಟು ಕರಿಬೋದು ಅಷ್ಟು ಕರಿಬೇಕು, ತಗೊಳ್ತೇನೆ ಅಂತೇಳಿ ರಕ್ತ ಬರುವಷ್ಟು ಅಲ್ಲ ಅಂತ ಹೇಳಿ ಅಸಮಾಧಾನವನ್ನು ಒಬ್ಬ ನ್ಯಾಯಾಧೀಶರು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ನ್ಯಾಯಾಧೀಶರು ದಿನಕ್ಕೆ 500-600 ಕೇಸುಗಳನ್ನು ಮಾಡುವುದು ಯಾಕೆ ಬೇಕು? ಹೀಗೆ ನ್ಯಾಯಾಧೀಶರಿಗೆ ಅಧಿಕಾರ ಇಲ್ಲವೇ ಸರ್ಕಾರಕ್ಕೆ ನಿರ್ದೇಶನ ಕೊಡೋದಕ್ಕೆ?
ಇನ್ನೂ ಒಂದು 2-3 ಬೆಂಚ್ ಮಾಡಲಿ, ಅಥವಾ 3 ಗಂಟೆ ಮೇಲೆ ಇತರರು ಇದ್ದಾಗ ಅವರಿಗೆ ಅದು ಸ್ಪ್ಲಿಟ್ ಮಾಡಲಿ. ಅಂದರೆ ಅಷ್ಟು ಮೆಮೊಗಳು ಬರ್ತಾ ಇದೆ ಅಂದರೆ ನ್ಯಾಯ ಪೆಂಡಿಂಗಲ್ಲಿ ಉಳ್ಕೊಂಡಿದೆ. ಶೀಘ್ರಗತಿಯಲ್ಲಿ ನೀವು ಅದನ್ನು ಕೇಳಿ ಹಿಯರಿಂಗ್ ಮಾಡಿ ತೀರ್ಮಾನ ಕೊಡಬೇಕು ಎಂಬುವಂತಹ ಅಂಶಗಳಿದ್ದಾವೆ. ಆದರೆ ಆಗ್ತಾ ಇಲ್ಲ. ಅಂದರೆ ಜಡ್ಜಸ್ಸಿನ ಕೊರತೆ, ಜಸ್ಟಿಸ್ಗಳ ಕೊರತೆ, ಮತ್ತು ಇರುವಂತಹ ಜಸ್ಟಿಸ್ಗಳಲ್ಲಿ ಸರಿಯಾಗಿ ಸಮಾನವಾಗಿ ಕೆಲಸವನ್ನು ಹಂಚಿರುವುದಲ್ಲೂ ಕೂಡ ಕೊರತೆ ಕಂಡು ಬರ್ತಾ ಇದೆ. ಈಕ್ವಲ್ ಆಗಿ ಕೆಲಸ ಶೇರ್ ಆಗ್ತಾ ಇಲ್ಲ ಎಂಬುದು ಕೂಡ ಕಂಡು ಬರ್ತಾ ಇದೆ. ಈ ತರಹದ ಎಕ್ಸ್ಟ್ರಾ ಬರ್ಡನ್ ಕೆಲಸಗಳು ಬೇಡ, ಕ್ವಾಲಿಟೇಟಿವ್ ಆಗಿ ಕೆಲಸಗಳು ಬೇಕಾಗುತ್ತೆ ಬರಲಿ ಎಂಬುದು ನನ್ನ ಆಶಯ ಆಗಿದೆ. ನ್ಯಾಯಾಧೀಶರು ದಿಟ್ಟವಾಗಿ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲಿ, ಸರ್ಕಾರಕ್ಕೆ ನಿರ್ದೇಶನ ಕೊಡಲಿ ಅನ್ನೋದು ನನ್ನ ಒಂದು ಆಶಯ ಆಗಿದೆ. ಇದರಲ್ಲಿ ನ್ಯಾಯಾಧೀಶರ ಬಗ್ಗೆಯೂ ಕೂಡ ನನಗೆ ಕಳಕಳಿ ಇದೆ, ಪ್ರೀತಿ ಇದೆ, ಗೌರವ ಇದೆ. ಅವರು ವೃತ್ತಿ ಜೀವನ ಬೇರೆ, ವ್ಯಕ್ತಿತ್ವದ ಜೀವನವೇ ಬೇರೆ. ಅದಕ್ಕೂ ಇದಕ್ಕೂ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಮನೆಯಲ್ಲೂ ಕೆಲಸ ಮಾಡಿಕೊಂಡು ವೆಕೇಷನ್ ಟೈಮಲ್ಲೂ ಕೆಲಸ ಮಾಡಿದ್ರೆ ವೈಯಕ್ತಿಕ ಜೀವನದ ಒಂದು ಸಂತೋಷದ ಕ್ಷಣಗಳನ್ನು ಕಳೆದುಕೊಳ್ಬೇಕಾಗುತ್ತೆ. ಅದು ಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ವೃತ್ತಿಯಾಗಿ ನಿರ್ವಹಿಸಲಿ, ಪ್ರವೃತ್ತಿಗೂ ಸಮಯವಿರಲಿ, ವ್ಯಕ್ತಿಗತ ಜೀವನಕ್ಕೂ ಸಮಯ ಇರಲಿ ಎಂಬುವಂತೆ ನ್ಯಾಯಾಧೀಶರುಗಳನ್ನು ನಡೆಸಿಕೊಳ್ಳಬೇಕು ಈ ಸರ್ಕಾರ. ಮತ್ತು ಸರ್ಕಾರಕ್ಕೆ ಚಾಟಿ ಬೀಸುವ ಮುಖಾಂತರ, ನಿರ್ದೇಶನಗಳನ್ನು ಕೊಡುವ ಮುಖಾಂತರ ಈ ಒಂದು ನ್ಯಾಯಾಧೀಶರುಗಳು ಗಟ್ಟಿತನದ ಪ್ರದರ್ಶನವನ್ನು ಮಾಡಬೇಕಾಗುತ್ತೆ, ಆದೇಶಗಳನ್ನು ಮಾಡುವ ಮೂಲಕ ಎಂಬುದಾಗಿ ಇಲ್ಲಿ ನಾನು ಕೇಳ್ಕೊಳ್ತೇನೆ. ಮತ್ತು ಕೆಲವು ಕೇಸುಗಳು ಜಸ್ಟು ಈಗ ಉದಾಹರಣೆಗೆ 498 ಕೇಸ್ ಫೈಲ್ ಮಾಡಿರ್ತಾರೆ, ಅದು FIR ಆಗಿರುತ್ತೆ. ಸೊ ಅದು ಇನ್ನೂ ಚಾರ್ಜ್ ಶೀಟ್ ಹಾಕಿರೋದಿಲ್ಲ. ಸೊ ಆಮೇಲೆ ಬರಲಿ, ಹಳೆ ಕೇಸ್ಗಳನ್ನ ನೋಡ್ತೀವಿ, ಸೀನಿಯಾರಿಟಿ ಬೇಸಿಸ್ ಮೇಲೆ ನೋಡ್ತೀವಿ ಅಂತ ಹೇಳಿಬಿಡೋದು, ಆಮೇಲೆ ಡೇಟ್ಗಳನ್ನ ಕೊಡ್ತಾ ಹೋಗ್ಬಿಡೋದು. ಒಂದು 200-250 ಕೇಸ್ಗಳು ಆಗಿರುತ್ತೆ, ಪಟ್ ಅಂತ ಬೇಗ ಅದು 100 ಮುಗಿದೋಗುತ್ತೆ. ಮಿಕ್ಕಿದ್ದೇನೋ ಒಂದು 70-80 ಕೇಸ್ಗಳು ಹಿಯರಿಂಗ್ಗಳು ಇರುತ್ತೆ. ಸೊ ಒಟ್ಟಾರೆ ಏನು 500 ಕೇಸ್ ನಡೆಸಿದ್ರು ಅನ್ನೋದು ಬರ್ತಾ ಇದೆ. ಇದಲ್ಲ, ಕ್ವಾಂಟಿಟಿ ನಮಗೆ ಬೇಕಿಲ್ಲ, ಕ್ವಾಲಿಟೇಟಿವ್ ವರ್ಕ್ ಬೇಕು, ಕ್ವಾಲಿಟಿಯೂ ಕೂಡ ಬೇಕು. ಮತ್ತು ಪ್ರತಿಯೊಬ್ಬನ ಕಕ್ಷಿದಾರನ ಕೇಸನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಸಮಯ ಕೊಟ್ಟು ಅವಕಾಶ ಕೊಟ್ಟು ತೀರ್ಮಾನಗಳನ್ನು ಮಾಡಬೇಕು ಎಂಬುದೇ ನನ್ನ ಒಟ್ಟಾರೆ ವಿಡಿಯೋದ ಆಶಯ ಆಗಿದೆ. ಈ ವಿಡಿಯೋ ಮತ್ತು ಈ ವಿಡಿಯೋದ ಉದ್ದೇಶ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಸಹಕರಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.